ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಟ್ರೇಡರ್ಸ್ ಜೋಗ್ ಹೋಗ್ತಾ ಇದ್ದೀವಿ ಗ್ರಾಸರಿ ಶಾಪಿಂಗ್ಗೆ. ಸೊ ನೀವು ಬನ್ನಿ ನಮ್ಮ ಜೊತೆ ಗ್ರಾಸರಿ ಶಾಪಿಂಗ್ ಮಾಡೋಣ. ಸೊ ಲೆಟ್ಸ್ ಗೋ. ಓಕೆ, ಇವತ್ತು ಬೆಳಗ್ಗೆ ಹಿಡಿದು ಇಂಟರ್ನೆಟ್ ಪ್ರಾಬ್ಲಮ್ ಕೊಡ್ತಾ ಇತ್ತು. ಫೈನಲಿ ಇವಾಗ ಬಂತು ಇಂಟರ್ನೆಟ್. ಯೂಶ್ವಲಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಹಾಯ್, ಹೌ ಆರ್ ಯು? Fine, I'm good, fine. You are good? ಈ ಮುತ್ತೆಗೆ ಇಂಗ್ಲೀಷ್ ಅಷ್ಟಷ್ಟೇ ಬರ್ತದ. ಹ್ಯಾವ್ ಅ ನೈಸ್ ಡೇ. Nice that you are here. Good. Yeah, it's growing. Yeah, ಯಾ. another like weekend it will be good, big one. Oh, yeah. ಬಾಯ್ ಬಾಯ್. Bye, bye. Bye, bye. ಸೊ ಇವಾಗ ಆ ತಾತಾಗ ಮಾತಾಡಿಸ್ದ್ವಲ್ಲ ಅಷ್ಟಷ್ಟೇ ಇಂಗ್ಲೀಷ್ ಬರ್ತದ. ಬಟ್ ಅವಾಗವಾಗ ಹಾಯ್ ಅಂತ ಇರ್ತೀವಿ. ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಇರೋದು. ಯಾವುದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್? First floor. Now we're at the second. ಸೊ ನಾವಿರೋದು ಸೆಕೆಂಡ್ ಫ್ಲೋರು, ಅವನಿರೋದು ಫಸ್ಟ್ ಫ್ಲೋರು. ತುಂಬ ಕ್ಯೂಟ್ ಆಗಿದ್ದಾನೆ ತಾತ. ಅವಾಗವಾಗ ಹಾಯ್ ಅಂತಾನೆ, ಹಲೋ ಅಂತಾನೆ. ಶರಣನ್ ಕೂದಲು ಹಿಂದೆ ಬಿದ್ದಿರ್ತಾನೆ. ಗ್ರೋ ಆಗ್ತದೆ ಅಂತ. ಸೊ ಇವತ್ತಿನ ವೆದರ್ ಇವತ್ತು ಸ್ಕೈ ಕ್ಲಿಯರ್ ಆಗ್ಯದ ನೋಡು. Oh, clear again. So better than ಇವತ್ತು. ಹೌದು, ಆರೆಂಜ್ ಇಲ್ಲ, ಇವತ್ತು ಸ್ಕೈ ಕ್ಲಿಯರ್ ಆಗಿದೆ. ಥ್ಯಾಂಕ್ ಗಾಡ್. ಏನ್ ಹಾಡೋದು? ವಾ ವಾ ವಾ, ಸಿಂಗರಿಗೆ ಬಿಟ್ಟು ಮಾಡ್ಬಿಡ್ತಲ್ಲ. ತೇರಿ ಸಂಜೋಲಿ. Rich. Thumbs up. Thank you. Once more, ಇನ್ನೊಂದ್ ಸತಿ ಹಾಡು. ಏನದು? ನಿಮ್ಮ ಮನೆಯಲ್ಲಿ ತೇರಿ ಸಂಜೋಲಿ. ನೋಡಿ ಯಾವ ಥರ ಟೆಂಟ್ ಹಾಕಿದ್ದಾರೆ. ಸೊ ದಟ್ ಬಿಸಿಲಾಗಿ ನಿಂತರೆ ಸ್ವಲ್ಪ ನಮಗೆ ನೆರಳಿರಲಿ ಅಂತ ಈ ಥರ ಟೆಂಟ್ ಹಾಕಿದ್ದಾರೆ. ಆ್ಯಂಡ್ ಇವತ್ತು ಕ್ಯೂ ಬೇರೆ ಇದೆ. ಈ ಥರ ಗ್ರೇಟ್ ಮಾಡಿದ್ದೆ ಕ್ಯಾರೆಟ್ ಸಿಗುತ್ತೆ. ಓಕೆ, ಇವು ಬ್ರೋಸಲ್ ಸ್ಪ್ರೌಟ್ಸ್ ಅಂತ ಇರುತ್ತೆ. ಶಿಮ್ಲಾ ಮಿರ್ಚ್ ತಗೊಂಡು ಉಳ್ಳಾಗಡ್ಡಿ ಇದು ತಗೊಂಡು ಕೆಂಪಂತ ಇದೊಂದು ತಗೊಂಡು ಬೈಕ್. ಓಕೆ, ಇಲ್ಲಿ ವೆರೈಟೀಸ್ ಆಫ್ ಗ್ರೀನ್ ಟೀ ಸಿಗುತ್ತೆ. ಇದು ನನ್ನ ಫೇವ್ರೇಟ್ ರೆಡ್ ಜಿಂಜರ್ ಟರ್ಮರಿಕ್. ಇದು ಚೆನ್ನಾಗಿರುತ್ತೆ. ಶರಣಿಗಿದ್ದು ಇಷ್ಟ. ಅರ್ತ್ ಬ್ಯಾಲೆನ್ಸ್ದು ಬಟರ್ ಇಷ್ಟ ನನಗೆ. ಸೊ ಅಲ್ಲೆಲ್ಲ ಮಿಲ್ಕ್ ಮತ್ತು ಆಲ್ಮಂಡ್ ಮಿಲ್ಕ್ ಸಿಗುತ್ತೆ. ಅದು ತಗೋದು ಕೋಕೋನಟ್ ಬೆವ್ರೇಜ್. ಆ್ಯಂಡ್ ಅದು ರೆಡ್ ಕಲರ್ ಆರ್ಗ್ಯಾನಿಕ್ ಮಿಲ್ಕ್ ತಗೋ. ಸೊ ಮೊನ್ನೆ ಹೇಳಿದ್ದಲ್ಲ ನಾನು, ಐಸ್ ಕ್ರೀಮ್ ಬದಲೇ ಹೆಲ್ದಿ ಏನಾದರೂ ತಿನ್ನೋದಿತ್ತಂದರೆ ಇಲ್ಲಿದೆ ನೋಡಿದು, ಗ್ರೀಕ್ ಯೋಗರ್ಟ್ ನಾನ್ ಫ್ಯಾಟ್. ಸೊ ಇಲ್ಲಿ ವೆರೈಟೀಸ್ ಆಫ್ ಸಿಗುತ್ತೆ. ಸೊ ವೆರೈಟೀಸ್ ಆಫ್ ಗ್ರೀಕ್ ಯೋಗರ್ಟ್ ಸಿಗುತ್ತೆ. ಇಟ್ಸ್ ಗುಡ್. ಪ್ರೋಬಯೋಟಿಕ್ ಇರುತ್ತೆ ಅದರೊಳಗಡೆ. ಸೊ ಇಲ್ಲಿಂದ ಮುಗೀತು ನಮ್ಮದು ಗ್ರಾಸರಿ ಶಾಪಿಂಗ್. ಬಟ್ ಶರಣಿಗೆ ಪ್ಲಮ್ ಫ್ರೂಟ್ ಬೇಕಂತ ಒಂದು ಏನಾದರೂ ಇಷ್ಟ ಆದರೆ ಪದೇ ಪದೇ ಅದೇ ಬೇಕಂತ ಇವ ಮಾಡ್ತಿರ್ತಾನೆ ಜಿದ್ದಿ. ಸೊ ಅದಕ್ಕೆ ಇವಾಗ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅದು ಪ್ಲಮ್ ಫ್ರೂಟ್ ತರಲಿಕ್ಕೆ.
ಸೊ ಫಾರ್ಮರ್ಸ್ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಅಲ್ಲಿ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸಿಗುತ್ತೆ, ಸೇಮೇ ಇರುತ್ತೆ ಎಲ್ಲ ಕಡೆ. ಐ ಮೀನ್ ಸೊ ಅಲ್ಲೆಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಏನೇನು ಬೇಕೆಲ್ಲ ಗ್ರಾಸರಿ ಸ್ಟಫ್ ಎಲ್ಲ ಕಡೆ ಸೇಮೇ ಸಿಗುತ್ತೆ. ಐ ಮೀನ್ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಥರನೇ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಐಟಮ್ಸ್ ಇರುತ್ತೆ, ಫುಡ್ ರಿಲೇಟೆಡ್ ಆ್ಯಂಡ್ ಎವ್ರಿಥಿಂಗ್. ಸೊ ಬನ್ನಿ, ಲೆಟ್ಸ್ ಗೋ. ಓಕೆ, ಇದೇ ನೋಡಿ ಫಾರ್ಮರ್ಸ್ ಮಾರ್ಕೆಟ್, ಸ್ಪ್ರೌಟ್ಸ್ ಫಾರ್ಮರ್ಸ್ ಮಾರ್ಕೆಟ್ ಅಂತಾರೆ. ಮುಂದಿನ ತಿಂಗಳು ಹ್ಯಾಲೋವೀನ್ ಅದೆಲ್ಲ ಇದು ಇರುತ್ತೆ, ಫೆಸ್ಟಿವಲ್ ಇರುತ್ತೆ ಅಕ್ಟೋಬರ್ನಲ್ಲಿ. ಸೊ ಅದಕ್ಕೆ ಎಲ್ಲ ಕಡೆ ಪಂಪ್ಕಿನ್ ಸಿಗುತ್ತೆ. ಸೊ ಈ ಪ್ಲಮ್ ಇಷ್ಟ ಅವನಿಗೆ, ಬ್ಲ್ಯಾಕ್ ಪ್ಲಮ್ ಅಲ್ಲ, ಬ್ಲಾಕ್ ನಾನು ರೆಡ್ ತಿಂತಿದ್ದಲ್ಲ ಅವಾಗಿದ್ದು ಇದೇನು ಬರ್ತಾರದು? ಅದರ ಆ್ಯಪಲ್ ಪ್ಲಮ್ ಕೊಡ್ತೀನಿ. ಇದೇನು ಹಾಂ, ಇದು ರೆಡ್ ಪ್ಲಮ್. ರೆಡ್ ಬ್ಲ್ಯಾಕ್? ಸಾರಿ, ಬ್ಲ್ಯಾಕ್. ಓಕೆ, ಈ ಪ್ಲಮ್ಗೋಸ್ಕರ ಇಲ್ಲಿ ಬಂದಲ್ಲ. ಹಾಂ, ಇವು ರೀಸೆಂಟಾಗಿ ಭಾಳ ಟೇಸ್ಟಿ ಆಗ್ತದೆ ನನಗೆ. ನಿಮ್ಮ ಫೇವ್ರೇಟು ಹಿಂದದ ಅಲ್ಲಿ ಮ್ಯಾಂಗೋ. ಓ ಹೌದಲ್ಲ, ತೊಗೊಂಬರ್ಲಿ. ಥಿಂಕ್ ಇದಾದೆ. ಸಾಕು ನಡಿ, ನಾನು ಚೂಸ್ ಮಾಡ್ತೀನಿ. ನೆನೆ ಮಾಡಿ ಮಾಡು. ಇಲ್ಲಿ ಚಂದವಲ್ಲ ಹಣ್ಣು ಹಣ್ಣು. ಗೊತ್ತಿದೆ ನೋಡೋದು. ಸೊ ಮ್ಯಾಂಗೋ ಇಲ್ಲಿ ಎಲ್ಲ ಸೀಸನ್ ಥ್ರೂ ಔಟ್ ಇಯರ್ ಸಿಗುತ್ತೆ. ಹಣ್ಣು ಆಗ್ತದೆ ನಿಮಗೆ ಮನೆಗೆ. ಇಲ್ಲ ಕಗ್ಗ ಬೇಡ, ಅದು ತಗೋ ಹಣ್ಣು, ಅರ್ಧ ಹಣ್ಣು ಅದು ತಗೋ. ಭಾಳ ದಿವ್ಸ ಬೇಕಾಗ್ತಿತ್ತಿಲ್ಲ ಅಂದ್ರೆ. ಇದು ಬೇಡ ಅಲ್ಲಿ ತೆಳಗದ ನೋಡಿ, ಅಥವಾ ಇಲ್ಲಿ ಕಾರ್ನರಿಗೆ ಅದ ಇದು. ಹಾಂ, ಇದು ಚಂದ. ನೋಡಿ, ಈ ಥರ ಇಲ್ಲಿಂದ ತೊಗೊಂಡು ಪ್ಲಾಸ್ಟಿಕ್ನ ಹಾಕಬೇಕು, ಯಾವುದೇ ಏನೋ ಐಟಮ್ ತೊಗೊಂಡ್ರೆ. ತಗೋ. ಓಕೆ, ಇವು ಫ್ರೂಟ್ ಹೆಸರು ರಂಬೂಟಾನ್ ಅಂತ. ಇದು ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ, ನಿಮಗೋಸ್ಕರ ತೋರಿಸ್ಬೇಕಂತೆ ಗೋಡಾನಿಗೆ ತರಿಸಿದ್ವಿ, ಅವನಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು. ಸೊ ಇದು ಮನೆಗೆ ಹೋದಾಗ ತೋರಿಸ್ತೀನಿ ಇದು ಹೆಂಗೆ ತಿನ್ಬೇಕಂತ. ನನಗಂತೂ ಇದು ಫ್ರೂಟ್ ಭಾಳ ಇಷ್ಟ ಆಯಿತು, ಸೊ ಅದಕ್ಕೆ ತೋರಿಸ್ಬೇಕಂತ ತೊಗೊಳ್ತಾ ಇದ್ದೀನಿ. ಇದು ಒಂದಕ್ಕೆ $1 ಐ ಗೆಸ್ ಅಲ್ಲ? ಇಲ್ಲ, ಎರಡಕ್ಕೆ $1. ಓಕೆ, ಓಕೆ. ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ನಾಗ ಆಯ್ತು ನಮ್ದು ಶಾಪಿಂಗ್. ಇವಾಗ ಮನೆಗೆ ಹೋಗ್ತೀವಿ, ಬಟ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹಶು ಆಗ್ಲತ್ತದ. ಸೊ ಇಲ್ಲಿ ಒಂದು ಚಿಪೋಟ್ಲೆ ಅಂತ ಬರುತ್ತೆ, ಮೆಕ್ಸಿಕನ್ ಗ್ರಿಲ್. ಅದು ಇಂಡಿಯಾಗೆ ಸ್ವಲ್ಪ ಏನಂತಾರೆ ಫುಡ್ನ, ಇಂಡಿಯಾ ಕಂಪೇರ್ ಮಾಡಿದ್ರೆ ಫುಡ್ ಸಿಮಿಲರ್ ಇರುತ್ತೆ, ಮೆಕ್ಸಿಕನ್ ಡಿಶಸ್ ಎಲ್ಲ. ಸೊ ಹಾಗಾಗಿ ತಿನ್ಬೋದು. ಸೊ ಇದು ನನ್ನ ಫೇವ್ರೇಟ್. ಓಕೆ, ಇದು ಫುಲ್ ಅಮೇರಿಕನಾಗ ಎಷ್ಟು ರೆಸ್ಟೋರೆಂಟ್ ಟ್ರೈ ಮಾಡೀವಿ, ಎಲ್ಲ ಟ್ರೈ ಮಾಡೀವಿ, ಏನೇನು ಇಂಡಿಯನು ಟ್ರೈ ಮಾಡೀವಿ, ಆಮೇಲೆ ಅಮೇರಿಕನ್ದು ಟ್ರೈ ಮಾಡೀವಿ, ಬಟ್ ಒಂದು ಇಷ್ಟ ಆಗಿಲ್ಲ ನನ್ಗೆ. ಈ ಚಿಪೋಟ್ಲೆ ಮತ್ತು ಮಾಡ್ ಪಿಜ್ಜಾ ಅಂತ ಬಂದಿದೆ, ಅದು ಯಾವಾಗಾದ್ರೂ ತೋರಿಸ್ತೀನಿ ಓಪನ್ ಆದಾಗ. ಇವಾಗ ಟೇಕ್ ಅವೇ ಇದೆ, ಸೊ ಏನೂ ತೋರ್ಸೋಕ್ಕಾಗಲ್ಲ ಏನೇನಿದೆ ಅಂತ. ಸೊ ಇದು ಚಿಪೋಟ್ಲೆ ಇವಾಗ ಮನೆಗೆ ಹೋದಾಗ ತೋರಿಸ್ತೀನಿ, ಅದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಮನೆಯಲ್ಲೂ ಮಾಡ್ತೀನಿ ನಾನು. ತುಂಬ ಹೆಲ್ದಿ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ, ವೆರಿ ಸಿಂಪಲ್ ಇರ್ತದೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಸೊ ಐ ಥಿಂಕ್ ದಿಸ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್. ಎವ್ರಿ ಟೈಮ್ ನಮ್ಗೆ ಏನಾದರೂ ತಿನ್ಬೇಕು ಅನ್ನಿಸ್ತಂತಂದ್ರೆ ಚಿಪೋಟ್ಲೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಅಲ್ಲಿ ಕಾಣಿಸ್ತಾ ಇದಲ್ಲ, ಅದೇ ಚಿಪೋಟ್ಲೆ ಮೆಕ್ಸಿಕನ್ ಗ್ರಿಲ್. ಟೇಕ್ ಅವೇ ಅಷ್ಟೇ ಕೊಡ್ತಾ ಇದಾರೆ. ಸೊ ಇವನು ಹೋಗಿ ತರ್ತಾನೆ ಇವಾಗ. ಅವ್ನು ಇಲ್ಲೇ ಇರ್ತಿ. ಹಾಂ, ಓಕೆ, ಮನೆಗೆ ಬಂದಾಯ್ತು. ಫಟಾಫಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ. ಈ ಥರ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ಓಕೆ, ಈ ಥರ ಪ್ಯಾಕೇಜ್ನಲ್ಲಿ ಬರುತ್ತೆ. ನೋಡಿ. ಸೊ ಮನೆಗೆ ಒಂದ್ಸತಿ ಮಾಡಿ ತೋರಿಸ್ತೀನಿ ನಿಮ್ಗೆ ಕ್ಲಿಯರ್ಲಿ ಯಾವ ಥರ ಲೇಯರ್ಸ್ ಇರುತ್ತೆ. ಆಮೇಲೆ ನಮಗೆ ಏನೇನು ಬೇಕು ಅದೆಲ್ಲ ಹಾಕಿಸ್ಕೋಬೋದು. ಬೆಸ್ಟ್ ಆಪ್ಷನ್ ಇದೆ ಇದು. ವೆಜ್ಗೋಸ್ಕರ ಬೆಸ್ಟ್ ಆಪ್ಷನ್ ಇದೆ. ನಾನ್ ವೆಜ್ಜು ಸಿಗುತ್ತೆ, ಬಟ್ ನಾವು ಬರೀ ವೆಜ್ ಅಷ್ಟೇ ತೊಗೊಂಡಿವಿ. ಸೊ ನೋಡಿ ಯಾವ ಥರ ಇರುತ್ತೆ. ಇಟ್ಸ್ ಯಮ್. ಸೊ ಅವ್ರು ಆಪ್ಷನ್ ಕೊಡ್ತಾರೆ ವೈಟ್ ರೈಸ್ ಅಥವಾ ಬ್ರೌನ್ ರೈಸ್ ಹಾಕೋಬೇಕಂತ. ಸೊ ನಾವು ಯಾವಾಗಲೂ ಬ್ರೌನ್ ರೈಸೇ ತೊಗೊಳ್ತೀವಿ.
ಅಲ್ಟಿಮೇಟ್ ಇದೆ ಚಿಪೋಟ್ಲೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ, ಯಾರಾದರೂ ಹೋಗಿಲ್ಲ ಅಂತಂತಂದರೆ. ಇದು ವೆಜಿಟೇರಿಯನ್ಗೆ ಸೂಪರ್ ಆ್ಯಂಡ್ ಬೆಸ್ಟ್ ಆಪ್ಷನ್. ಆ್ಯಂಡ್ ಯಾರು ನಾನ್ ವೆಜಿಟೇರಿಯನ್ ಅಂದರೆ ಅವ್ರು ಬಿ ಬೆಸ್ಟ್ ಆಪ್ಷನ್ ಇದೆ. ಅವರು ನಾನ್ ವೆಜ್ ಹಾಕೊಳ್ಸ್ಕೊಬೋದು. ಆಪ್ಷನ್ ಇದೆ 2. ನಮಗೇನು ಬೇಕು ಸೊ ಮಾಡಿಫೈ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕು ಅವ್ರಿಗೆ ಹೇಳಬೇಕು, ಇದು ಆಪ್ಷನ್ ಬೇಕು ನಮಗೆ, ಇದು ಥರ ಬೇಕು ಅಂತಂದ್ರೆ ಆ ಥರ ಅದು ವೆಜಿ ಬೋಲ್ ಮಾಡಿಕೊಡ್ತಾರೆ. ಸೊ ನಾವು ತೊಗೊಂಡಿದ್ದು ವೆಜಿ ಬೋಲ್. ಓಕೆ, ಸೊ ನಮ್ಮದು ಮೀಲ್ ಎಂಜಾಯ್ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಹಾಯ್ ಗಾಯ್ಸ್. ಸೊ ನೀವು ನನ್ನ ವಿಡಿಯೋನಲ್ಲಿ ನೋಡ್ಬೋದು, ಇದು ಟ್ರೇಡರ್ಸ್ ಜೋಸ್ ಮತ್ತು ಸ್ಪ್ರೌಟ್ಸ್ ಫಾರ್ಮರ್ಸ್ ಮಾರ್ಕೆಟ್ ಇದೆಯಲ್ಲ, ಸೊ ಅದು ಎರಡರಲ್ಲಿ ಸ್ಪೆಸಿಫಿಕಲಿ ಪಂಪ್ಕಿನ್ ಕಾಣಿಸ್ತೈತೆ ಅಲ್ಲ. ಸೊ ಬಿಕಾಸ್ ಈ ಸೀಸನ್ನು ಪಂಪ್ಕಿನ್ ಹಾರ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ದೊಡ್ಡದಾಗಿ ಪಂಪ್ಕಿನ್ ಫೆಸ್ಟಿವಲ್ಲು ಮಾಡ್ತಾರೆ. ಪಂಪ್ಕಿನ್ ಪ್ಯಾಚ್ ಫೆಸ್ಟಿವಲ್ ಅಂತ ನಾವು ಹೋದ ವರ್ಷ ಹೋಗಿದ್ವಿ. ಭಾಳ ಬ್ಯೂಟಿಫುಲ್ ಇತ್ತು. ಪಂಪ್ಕಿನ್ದು ಟ್ರೈನ್ ಇತ್ತು, ಸೊ ಅಲ್ಲಿ ಟ್ರೈನ್ ಆಟ ಆಡ್ಬೋದಿತ್ತು. ಆಮೇಲೆ ಪಂಪ್ಕಿನ್ ಶೂಟ್ ಇತ್ತು. ಸೊ ಒಂದು ಸಣ್ಣದು ಪಂಪ್ಕಿನ್ ಹಾಕಿ ಅದು ಶೂಟ್, ಆ ವಿಡಿಯೋ ಕ್ಲಿಪ್ಸ್ ಇದೆ ನನ್ನ ಹತ್ರ, ಹಾಕ್ತೀನಿ ವಿಡಿಯೋ ಕ್ಲಿಪ್ಸು. ಹೋದ ವರ್ಷ ಹೋಗಿದ್ವಿ. ಈ ವರ್ಷ ಐ ಡೋಂಟ್ ನೋ ಕಂಡಕ್ಟ್ ಮಾಡ್ತಾರೋ ಇಲ್ಲ. ಈ ವರ್ಷ ಕಂಡಕ್ಟ್ ಮಾಡಿದ್ರೆ ಮತ್ತೆ ಹೋಗ್ತೀನಿ ಪಂಪ್ಕಿನ್ ಪ್ಯಾಚ್ ಫೆಸ್ಟಿವಲ್ಗೆ. ಸಖತ್ತಾಗಿರುತ್ತೆ ನೋಡಲಿಕ್ಕೆ. ಸೊ ನಿಮಗೂ ಕರ್ಕೊಂಡು ಹೋಗ್ತೀನಿ ಒಂದೊಳ್ಳೆ ಓಪನ್ ಇತ್ತಂತಂದರೆ. ಬಟ್ ಇವಾಗ ಸದ್ಯಕ್ಕೆ ಹೋದ ವರ್ಷ ನಾವು ಹೇಗೆ ಹೋಗಿದ್ವಿ, ಆಮೇಲೆ ಅದರದ್ದು ಫೋಟೋಸು ಅದ್ರದ್ದು ವೀಡಿಯೋಸ್ ಇದ್ದರೆ ಹಾಕ್ತೀನಿ ನಾನು. ಓಕೆ, ಸೊ ಇಲ್ಲಿ ಕೆನಡಾದಾಗೆ ಮತ್ತು ಅಮೇರಿಕನಾಗ ಸ್ಪೆಷಲಿ ಈ 2 ತಿಂಗಳಾಗೆ ಪಂಪ್ಕಿನ್ಸ್ ತುಂಬ, ಸೆಪ್ಟೆಂಬರ್ ಅಕ್ಟೋಬರ್ನಾಗೆ ಪಂಪ್ಕಿನ್ಸ್ ಅದೆಲ್ಲ ಹಾರ್ವೆಸ್ಟ್ ಮಾಡ್ತಾರೆ. ಸೊ ಫಾರ್ಮರ್ಸ್ ಏನು ಹಾರ್ವೆಸ್ಟ್ ಮಾಡ್ತಾರೆ ಅದನ್ನು ತೊಗೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬಿಗ್ ಫೆಸ್ಟಿವಲ್ ಇದೆ. ಸೊ ಆ್ಯಂಡ್ ಹ್ಯಾಲೋವಿನ್ ಟೈಮ್ನಲ್ಲೂ ಅದರದ್ದು ಕಾಸ್ಟ್ಯೂಮ್ ಆಗಲಿ, ಪಂಪ್ಕಿನ್ ಪೈ ಕೇಕ್ ಮಾಡ್ತಾರೆ, ಅದು ತುಂಬ ಸ್ಪೆಷಲ್ ಅವರಿಗೆ. ಆ್ಯಂಡ್ ಎಲ್ಲ ಐಟಮ್ಸು, ಸ್ಮೂದಿ ಆಗಲಿ, ಕೇಕ್ ಆಗಲಿ, ಪೈ ಆಗಲಿ, ಏನೇ ಇರಲಿ ಪಂಪ್ಕಿನ್ ಮೇನ್ ಇಂಗ್ರೀಡಿಯೆಂಟ್ ಪಂಪ್ಕಿನ್ ಇರುತ್ತೆ, ಅದರಲ್ಲಿಂದ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಎಲ್ಲ ಕಡೆ ನಿಮಗೆ ಪಂಪ್ಕಿನ್ ಕಾಣಿಸ್ತಾ ಇತ್ತು. ಆ್ಯಂಡ್ ವೆರೈಟೀಸ್ ಆಫ್ ಪಂಪ್ಕಿನ್ಸ್ ಇರುತ್ತೆ, ಬ್ಲ್ಯಾಕ್, ರೆಡ್, ಗ್ರೀನ್, ಬ್ರೌನ್ ಎಲ್ಲ. ಆ ಫೆಸ್ಟಿವಲ್ನ ಆ ಫೆಸ್ಟಿವಲ್ಗೆ ಹೋದರೆ ಮುಂದಿನ ತಿಂಗಳಿದೆ ಅನಿಸುತ್ತೆ. ಸೊ ಅವಾಗ ತೋರಿಸ್ತೀನಿ ನಿಮಗೆ ವೆರೈಟೀಸ್ ಆಫ್ ಪಂಪ್ಕಿನ್. ನಾನಂತೂ ನೋಡಿರಲಿಲ್ಲ ಅಷ್ಟು ವೆರೈಟೀಸ್, ಬಟ್ ವೆರೈಟೀಸ್ ಆಫ್ ಪಂಪ್ಕಿನ್ ಸಿಗುತ್ತೆ. ಸೊ ವಿಡಿಯೋ ನೋಡಿ ಆ್ಯಂಡ್ ಫೋಟೋ ನೋಡಿ ಎಂಜಾಯ್ ಮಾಡಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.